ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಈ ಬರುವಂತಹ ತಿಂಗಳಲ್ಲಿ? ಮೊದಲನೇದಾಗಿ ನಿಮ್ಮ ತುಂಬಾನೇ ಪೈಪೋಟಿ ಕೊಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೋಡುವಂತದ್ದಾಗಿರುತ್ತೆ. ಜೊತೆಗೆ ಸಾಲ ಆಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಅದರ ಮೇಲೆ ನಿಮ್ಮ ಒತ್ತಡ ಆಗಿರ್ಬೋದು, ನಿಮ್ಮ ಶ್ರಮ ಜಾಸ್ತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಹೊಸದ ಹೊಸ ವ್ಯಾಪಾರ ವ್ಯವಹಾರಗಳನ್ನಾಗಿರ್ಬೋದು, ಹೊಸ ಒಪ್ಪಂದಗಳಾಗಿರ್ಬೋದು, ಹೊಸ ಉದ್ಯೋಗದ ಅವಕಾಶಗಳು ಮತ್ತೆ ವ್ಯಾಪಾರದ ಅವಕಾಶಗಳು ಬರುವಂತಹ ಸಾಧ್ಯತೆಗಳಿದೆ. ಸಂಬಂಧಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ಅನುಕೂಲಗಳನ್ನ ಆಗುವಂಥದ್ದಾಗಿರ್ಬೋದು, ಇವೆಲ್ಲವೂ ನೋಡುವಂತಹ ಸಾಧ್ಯತೆ ಇರುತ್ತೆ. ದೂರದ ಪ್ರಯಾಣಗಳ ಯೋಗಗಳು ಕೂಡ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ಹೆಸರು, ಗೌರವ ಅದರ ಬಗ್ಗೆ ಹೆಚ್ಚಿನ ಒತ್ತಡ, ಗಮನ ಮತ್ತೆ ನಿಮ್ಮ ಸ್ವಂತದ ಸಾಮರ್ಥ್ಯದ ಮೇಲೆ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಿರುತ್ತೆ. ಹಾಗೆ ಡಿಸ್ಪ್ಯೂಟ್‌ಗಳು ಕೂಡ ಕೆಲವೊಂದು ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ? ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ಸಾಹಸ ಕಾರ್ಯಗಳನ್ನ ಮಾಡುವಂತದ್ದಾಗಿರ್ಬೋದು, ಕಲಹ, ಗಲಾಟೆಗಳಿರುವಂತಹ ಸ್ಥಿತಿಯಲ್ಲಿ ನಿಮ್ಮನ್ನ ನೋಡ್ತೀರಾ. ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಜಿದ್ದು, ಪೈಪೋಟಿ, ಕಾಂಪಿಟೇಷನ್ ಕೊಡುವಂತಹ ಮಾನಸಿಕ ಸ್ಥಿತಿ, ಸೋಲನ್ನ ಬೇಗವಾಗಿ ಒಪ್ಪಿಕೊಳ್ಳದೆ ಇರುವಂತಹ ಒಂದು ಯೋಗ ನಿಮ್ಮಲ್ಲಿರುತ್ತೆ. ಆದ್ರೂ ಕೂಡ ನಿಮ್ಮ ವಾಣಿ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಅದೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡುವ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿರುತ್ತೆ. ತಾಳ್ಮೆ ಇದ್ದಷ್ಟು ತುಂಬಾ ಉತ್ತಮವಾದಂತಹ ಒಂದು ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡಿ, ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ನೋಡುವಂತದ್ದಾಗಿರುತ್ತೆ. ಮಿತ್ರರಿಂದ ಸಹಕಾರ ಆಗಿರಬಹುದು, ನಿಮ್ಮ ಬಾಳ ಸಂಗಾತಿಯಿಂದ ಹಣಕಾಸಿನ ವಿಚಾರದಲ್ಲಿ ಸಹಕಾರವನ್ನ ನೋಡುವಂತದ್ದಿರುತ್ತೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತಹ ಅವಕಾಶ, ಅದರಿಂದ ದುಡ್ಡು ಕಾಸು ಮಾಡುವಂತಹ ಯೋಗಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಸಾಲದ ಸಲುವಾಗಿ ಓಡಾಟಗಳನ್ನು ಕೂಡ ನೋಡ್ತೀರಾ ಈ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಅನುಕೂಲಗಳು ಇದೆ, ಕೆಲವೊಂದು ಬದಲಾವಣೆಗಳು ಕೂಡ ಇದೆ. ಹೊಸ ಉದ್ಯೋಗ ಆಗಿರ್ಬೋದು, ಹೊಸ ಒಂದು ಅವಕಾಶಗಳಿಂದ ನೀವು ದುಡ್ಡು ಕಾಸು ಮಾಡುವಂತದ್ದು ಯೋಗನು ಕೂಡ ಈ ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನಿರೀಕ್ಷೆ ಮಾಡುವಂತದ್ದಿದೆ. ಜೊತೆಗೆ ಸಂಬಂಧಗಳ ಮೇಲೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಹೊಸ ಅವಕಾಶಗಳಾಗಿರ್ಬೋದು, ಹೊಸ ಯೋಜನೆಗಳಾಗಿರ್ಬೋದು, ಅದರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಬೇಕು. ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ಅರ್ಧಂಬರ್ಧ ಮಾಡುವಂತದ್ದಾಗಿರ್ಬೋದು, ಇಲ್ಲಕ್ಕೆ ಅದನ್ನ ಅರ್ಧಕ್ಕೆ ನಿಲ್ಲಿಸುವಂತಹ ಮಾನಸಿಕ ಸ್ಥಿತಿ. ಮಂಗಳ ನಿಮ್ಮ ಕರ್ಮಸ್ಥಾನದಲ್ಲಿ ವಕ್ರಿಯಾಗಿ ನಡಿತಿದ್ದಾನೆ. ಈಗ ಮಾಡಿದಂತಹ ಸಣ್ಣ ಪ್ರಯತ್ನ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅದರಿಂದ ತುಂಬಾ ಉತ್ತಮವಾದಂತಹ ಲಾಭದ ನಿರೀಕ್ಷೆಯನ್ನ ಮಾಡಬಹುದು. ಜೊತೆಗೆ ನಿಮಗೆ ಒಂದು ಅಡಿಷನಲ್ ರೆವಿನ್ಯೂ ಆಗಿರ್ಬೋದು, ದುಡ್ಡು ಕಾಸಿನ ಮಾರ್ಗವನ್ನು ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಹುಡುಕಿ ಕೊಡುವಂತಹ ಅವಕಾಶ ಯೋಗಗಳು ಕೂಡ ಇದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಾಗಿರ್ಬೋದು, ಕುಟುಂಬದಿಂದ ನಿಮಗೆ ತಕ್ಕ ಮಟ್ಟಿಗೆ ಸಹಕಾರ ಕೂಡ ಇದೆ. ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹ, ದಾರಿ, ಮಾರ್ಗಗಳು ಕಷ್ಟ ಕಾಲಕ್ಕೆ ಸಕಾಲಕ್ಕೆ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ಒಂದು ಸಹಪಾಠಿಯಿಂದ ಸಪೋರ್ಟ್ ಕೂಡ ನೋಡುವಂತಹ ಅವಕಾಶ ಬರುವಂತಹ ತಿಂಗಳಿದೆ. ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂತದ್ದಿರುತ್ತೆ. ಮಕ್ಕಳ ಆರೋಗ್ಯದ ಮೇಲೆ ಗಮನ ಕೊಡಬೇಕು. ಲಕ್ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ವೀಕ್ ಇದ್ರೂ ಕೂಡ ನಿಮ್ಮ ಸ್ವಂತದ ಶ್ರಮ, ಪ್ರಯತ್ನದಿಂದ ಅದನ್ನ ಕಾರ್ಯ ಸಾಧನೆ ಮಾಡುವಂತಹ ಯೋಗಗಳು ಕೂಡ ಇದೆ. ವಿದ್ಯಾಭ್ಯಾಸ ಮತ್ತೆ ಯಾರು ಎಕ್ಸಾಮಿನೇಷನ್‌ಗೆ ಅಪಿಯರ್ ಆಗ್ತಿರ್ತಾರೋ ಅಂಥವರಿಗೆ ತುಂಬಾ ಉತ್ತಮವಾದಂತಹ ಪ್ರಯತ್ನ ಮತ್ತೆ ಸಣ್ಣ ಎಫರ್ಟ್ ಮಾಡೋದ್ರಿಂದಾನೇ ನಿಮಗೆ ಉತ್ತಮವಾದಂತಹ ಅನುಕೂಲ ಮತ್ತೆ ನಿಮ್ಮ ಮಾನಸಿಕ ಸ್ಥಿತಿ ಮತ್ತೆ ನಿಮ್ಮಲ್ಲಿ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಹಾಗಾಗಿ ತುಂಬಾ ಉತ್ತಮ ಮತ್ತೆ ತರ್ಕಬದ್ಧವಾದಂತಹ ಒಂದು ಮಾತು ಮತ್ತೆ ಅದರಲ್ಲಿ ಉತ್ತಮವಾದಂತಹ ಒಂದು ನಿಮ್ಮ ಒಂದು ಬೆಳವಣಿಗೆಯನ್ನ ನೋಡುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿ, ಕನ್ಯಾ ಲಗ್ನದವರು. ಮುಖ್ಯವಾಗಿ ಬದಲಾವಣೆ ಆಗ್ತಿರೋದು ನಿಮ್ಮ ಉದ್ಯೋಗದಲ್ಲಿ. ಉದ್ಯೋಗದಲ್ಲಿ ಹೊಸ ಬದಲಾವಣೆಯ ನಿರೀಕ್ಷೆಯನ್ನ ಮಾಡುವಂತ ಮಾನಸಿಕ ಸ್ಥಿತಿ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಸ್ಥಳ ಬದಲಾವಣೆಗಳನ್ನ ನೋಡ್ತೀರಾ ಈ ಬರುವಂತಹ ತಿಂಗಳಲ್ಲಿ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಉದ್ಯೋಗದ ಜೊತೆಗೆ ಯಾವುದಾದ್ರೂ ಒಂದು ವ್ಯವಹಾರ ಆಗಿರ್ಬೋದು, ಸ್ವಂತದ ವ್ಯಾಪಾರ ವ್ಯವಹಾರ ಮಾಡುವಂತ ಮಾನಸಿಕ ಸ್ಥಿತಿ, ಅಂತ ವಿಚಾರದಲ್ಲಿ ವಿಮರ್ಶೆಗಳು, ಮಿತ್ರರ ಜೊತೆಗಾಗಿರ್ಬೋದು, ನಿಮ್ಮ ಬಾಳ ಸಂಗಾತಿಯ ಜೊತೆಗಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಹಿರಿಯರ ಜೊತೆಗಾಗಿರ್ಬೋದು, ವ್ಯಾಪಾರ ವ್ಯವಹಾರದ ಒಂದು ಅಪಾರ್ಚುನಿಟಿ ಮತ್ತೆ ಅವಕಾಶಗಳನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ಕನ್ಯಾ ರಾಶಿ, ಕನ್ಯಾ ಲಗ್ನದವರು ವಿದೇಶ ಆಗಿರ್ಬೋದು, ಹೊರ ದೇಶಕ್ಕೆ ಹೋಗುವಂತಹ ಒಂದು ಯೋಚನೆ ಆಗಿರ್ಬೋದು, ಇಲ್ಲಾಂದ್ರೆ ಉದ್ಯೋಗದಲ್ಲಿ ಒಂದು ದೊಡ್ಡ ಮಟ್ಟದ ಕಂಪನಿಗೆ ಜಾಯಿನ್ ಆಗುವಂತದ್ದಾಗಿರ್ಬೋದು. ಇರುವಂತಹ
ಒಂದು ಸ್ಥಳವನ್ನ ಬದಲಾವಣೆ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಕೂಡನು ನೀವು ಕಾಣುವಂತಹ ಸಾಧ್ಯತೆ ಇರುತ್ತೆ. ಪತಿ-ಪತ್ನಿಯ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮವಾದಂತಹ ಬಾಂಧವ್ಯ ಕೂಡ ನೋಡುವಂಥದ್ದಿರುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಶುಕ್ರ ಬಲಿಷ್ಠನಾಗಿರೋದ್ರಿಂದ ನಿಮ್ಮ ಒಂದು ಸಂಬಂಧಗಳು ಸದೃಢವಾಗುವಂತಹ ಯೋಗ, ಅನುಕೂಲಗಳನ್ನು ನೋಡುವಂಥದ್ದಿದೆ. ಆದರೆ ಶುಕ್ರ, ರಾಹು ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ವ್ಯಾಪಾರದಲ್ಲೂ ಕೂಡ ಕೆಲವರಿಂದ ಮೋಸ, ವಂಚನೆಗಳು ಆಗಿರ್ಬೋದು. ನಿಮ್ಮ ದುಡ್ಡು ಬೇರೆಯವರ ಹತ್ರ ಸಿಕ್ಕಾಕೊಳ್ಳುವಂಥದ್ದಾಗಿರ್ಬೋದು. ಮಿತ್ರರ ಜೊತೆಗೆ ಕೆಲವೊಂದು ವೈಮನಸ್ಸು ಮನಸ್ತಾಪಗಳು ಕೂಡನು ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯ, ನಿಮ್ಮ ಹೆಸರು, ಕೀರ್ತಿ, ಗೌರವದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಮಂಗಳ ವಕ್ರ ಇರೋದ್ರಿಂದ ಸುಮಾರಷ್ಟು ಆತುರದ ನಿರ್ಧಾರಗಳಾಗಿರಬಹುದು. ಅದರಿಂದಾಗಿ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವದಲ್ಲಿ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಎಲ್ಲಿ ನಿಮಗೆ ಗೌರವ ಬರುತ್ತೆ ಅಂದ್ಕೊಂಡಿರ್ತೀರ, ಅಲ್ಲೇ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾನಹಾನಿ ಆಗುವಂಥದ್ದು, ಎಲ್ಲಿ ನೀವು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಅಂತ ಕಡೆಗೆ ಗೌರವ ಬರುವಂಥದ್ದಿರುತ್ತೆ. ಹಾಗಾಗಿ ತುಂಬಾ ತಾಳ್ಮೆ ಮತ್ತೆ ನ್ಯೂಟ್ರಲ್ ಮಾನಸಿಕ ಸ್ಥಿತಿ ಇಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಜೊತೆಗೆ ಲೀಗಲ್ ಮತ್ತೆ ಡಿಸ್ಪ್ಯೂಟ್ಸ್ ಈ ವಿಚಾರದಲ್ಲಿ ಸ್ವಲ್ಪ ತುಂಬಾನೇ ಕೇರ್‌ಫುಲ್ ಆಗಿರ್ಬೇಕು. ನೀವು ಯಾವುದಾದ್ರೂ ಲೀಗಲ್ ಮ್ಯಾಟರ್‌ಲ್ಲಿ ನಿಮಗೆ ಜಯವು ಸಿಗುವಂತ ಸಾಧ್ಯತೆ ಇರುತ್ತೆ. ಆದರೆ ಎದುರಾಳಿ ಅದನ್ನ ಮತ್ತೆ ಚಾಲೆಂಜ್ ಮಾಡಿ, ಮತ್ತೆ ಅದನ್ನ ಕಂಟಿನ್ಯೂ ಮಾಡುವಂತಹ ಮಾನಸಿಕ ಸ್ಥಿತಿ ಕೂಡನು ಇರುತ್ತೆ. ಮುಖ್ಯವಾಗಿ ಕೋರ್ಟ್ ಕಚೇರಿ, ಪೊಲೀಸ್ ಸ್ಟೇಷನ್ ಓಡಾಟಗಳಲ್ಲಿ ಕೂಡನು ಇನ್ವಾಲ್ವ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಆದಷ್ಟು ನೆಗೋಷಿಯೇಷನ್ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನದಲ್ಲಿರಬೇಕು. ಆರೋಗ್ಯದ ಬಗ್ಗೆ ಈ ಬರುವಂತಹ ತಿಂಗಳಲ್ಲಿ ಕನ್ಯಾ ರಾಶಿ ಕನ್ಯೆಯಲ್ಲಿದ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂಥದ್ದಾಗಿರುತ್ತೆ. ನಿಮ್ಮ ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಕತ್ತು ನೋವಾಗಿರ್ಬೋದು, ನಿಮ್ಮ ಒಂದು ಚೆಸ್ಟ್‌ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಜಾಯಿಂಟ್ ಪೇನ್‌ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಇವೆಲ್ಲವೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕೆಲವೊಂದು ಗಮನವನ್ನು ಕೂಡ ಕೊಡಬೇಕಾಗತ್ತೆ. ನಿಮ್ಮಲ್ಲಿರುವಂತಹ ಸಮಯ ಮತ್ತೆ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಈ ಬರುವಂತಹ ತಿಂಗಳಲ್ಲಿ ನೀವು ಬಳಸ್ಕೊಂಡ್ರೆ, ಮುಂದೆ ಅದೇ ನಿಮಗೆ ಉತ್ತಮವಾದಂತಹ ಆದಾಯ ಮತ್ತೆ ಹೊಸ ಅವಕಾಶಗಳನ್ನು ಕೂಡ ತಂದುಕೊಡುತ್ತೆ. ಏನು ಪರಿಹಾರವನ್ನ ಮಾಡ್ಕೋಬೇಕು? ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಗಮನಿಸಬೇಕಾಗಿದ್ದು ನೀವು ಮಂಗಳನ ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಕೀರ್ತಿ, ಗೌರವಕ್ಕೆ ಸ್ವಲ್ಪ ಮಟ್ಟಿಗೆ ಏರುಪೇರನ್ನು ನೋಡ್ತೀರಾ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿ ಕಾಳನ್ನ ದಾನ ಮಾಡಿ, ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರವನ್ನ ಮಾಡಿಸಿ, ಪ್ರತಿದಿನ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನ ಪಠನೆ ಮಾಡಿ. ಸಂಬಂಧಗಳಾಗಿರ್ಬೋದು, ನಿಮ್ಮ ಹೆಸರು, ನಿಮ್ಮ ವ್ಯಾಪಾರ ವ್ಯವಹಾರ ಇವು ಮೂರನ್ನು ಕೂಡ ಸ್ಥಿರತೆಯನ್ನ ಕಾಣುತ್ತೆ. ಅದರ ಜೊತೆಗೆ ಮಾಡಬೇಕಾಗಿದ್ದು ನೀವು ದುರ್ಗಾದೇವಿಯ ಉಪಾಸನೆ. ರಾಹು ನಿಮಗೆ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಬಾಳ ಸಂಗಾತಿಯ ಜೊತೆಗೆ ಸಂಬಂಧ, ಮಿತ್ರರ ಜೊತೆಗೆ ಸಂಬಂಧಗಳು ಸರಿಯಾಗಿರುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ ದುರ್ಗಾದೇವಿ ಉಪಾಸನೆ, ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂಥ ಅವಕಾಶ, ಲಾಭಗಳನ್ನ ನೋಡುವಂಥದ್ದಿರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಬುಧನ ರತ್ನವನ್ನ ಧಾರಣೆ ಮಾಡಿ ಪಚ್ಚೆ. ಅದರಿಂದ ನಿಮಗೆ ಹಣಕಾಸಿನ ಅನುಕೂಲ, ವೈಯಕ್ತಿಕವಾದಂತಹ ಕಾಂಪಿಟೇಷನ್‌ನಲ್ಲಿ ಮೇಲುಗೈ, ಎಲ್ಲದರಲ್ಲೂ ಗೆಲುವು ಸಾಧಿಸುವಂತಹ ಅವಕಾಶ, ಯೋಗಗಳಿರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.